ಸರ್ಕಾರದ ಮೂಲ ಸೌಕರ್ಯಗಳಿಲ್ಲದೆ 8 ವರ್ಷ ಕಳೆದ ಅಂಗನವಾಡಿ ಕೇಂದ್ರ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಅಧೋಗತಿಗಿಳಿದಿದೆ. ಅಂಗನವಾಡಿ ಕೇಂದ್ರದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಜೊತೆಗೆ ಮೂಲ ಸೌಲಭ್ಯ ಸೇರಿದಂತೆ ಸ್ವಂತ ಕಟ್ಟಡಗಳಿಲ್ಲದೆ ಸುಮಾರು ವರ್ಷಗಳಿಂದ ಪಾಳು ಬಿದ್ದಿರುವ ಕಟ್ಟಡದಲ್ಲಿ ಮಕ್ಕಳ ಶಾಲಾ ಜೀವನ ಸಾಗುತ್ತಿದೆ. ಶಿವಪೇಟ ಗ್ರಾಮದ ಅಂಗನವಾಡಿ ಕೇಂದ್ರ ನಂಬರ್ 1ರಲ್ಲಿ ಶಿಕ್ಷಕಿಯರು ಹಾಗೂ ಮಕ್ಕಳು ಬೆಕ್ಕಿನ ಹಾಗೆ 8 ವರ್ಷಗಳ ಕಾಲ ಉಪ ಉಪ ಗ್ರಾಮ ಪಂಚಾಯತ್ ಕಟ್ಟಡ, ಕಲ್ಯಾಣ ಮಂಟಪ, ಖಾಸಗಿ ಮನೆ ಹಾಗೂ ಶಾಲಾ ಕಟ್ಟಡಗಳು ಸೇರಿದಂತೆ ಬೇರೆ ಬೇರೆ ಜಾಗಗಳಲ್ಲಿ ಅಂಗನವಾಡಿಯನ್ನ ನಡೆಸುತ್ತಾ ಬಂದಿರುವ ಸಂಗತಿ ಬಂದೊದಗಿದೆ. ಈ ಮೊದಲು ಒಂದೇ ಅಂಗನವಾಡಿ ಇತ್ತು. ಆದರೆ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವ ಕಾರಣ ಮತ್ತೊಂದು ಅಂಗನವಾಡಿಯನ್ನ ಮಂಜೂರು ಮಾಡಿ ಅದಕ್ಕೆ ನೂತನ ಕಟ್ಟಡವನ್ನು ಸಹ ಕಲ್ಪಿಸಲಾಗಿದೆ. ಆದರೆ 2-3 ದಶಕಗಳಿಂದ ಇದ್ದ ಅಂಗನವಾಡಿಗೆ ಸ್ವಂತ ಕಟ್ಟಡವಿಲ್ಲದೆ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ದರಿಂದ ಅನಿವಾರ್ಯವಾಗಿ ಬೇರೆ ಬೇರೆ ಕಡೆ ಅಲೆದಾಡುವ ಪರಿಸ್ಥಿತಿ ಬಂದೊದಗಿದೆ. ಶಾಲಾ ಕೊಠಡಿಗಳಲ್ಲಿ ಅಂಗನವಾಡಿ ಹಾಗೂ ಅಡುಗೆ ಕೋಣೆ. ಇಲ್ಲಿ ಅಂಗನವಾಡಿ ಸರ್ಕಾರಿ ಶಾಲೆಯ ಕೊಠಡಿಯಲ್ಲಿ ನಡೆಯುತ್ತಿದೆ. ಈ ಅಂಗನವಾಡಿಯಲ್ಲಿ 18ರಿಂದ 20 ಜನ ಮಕ್ಕಳು ನಿತ್ಯ ಪಾಠ ಕಲಿಯುತ್ತಿದ್ದಾರೆ. ಈ ಕೋಣೆಯೊಂದರಲ್ಲಿ ಅಡುಗೆಯನ್ನು ಸಹ ಮಾಡಲಾಗುತ್ತಿದೆ. ಅಡುಗೆ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ಮಗು ಗ್ಯಾಸ್ ಒಲೆ ಹತ್ತಿರ ಹೋಗಿ ಏನಾದರೂ ಘಟನೆ ಸಂಭವಿಸಿದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆಯಾಗುತ್ತಾರೆ. ಸಲಕರಣೆಗಳನ್ನ ಹಿಡಿದು ಮಕ್ಕಳಿಗೆ ಏನಾದರೂ ಅನಾಹುತವಾದರೆ ಯಾರು ಹೊಣೆ? ಚಿಕ್ಕದಾಗಿ ಕೊಠಡಿಯಲ್ಲಿ ಒಂದರಲ್ಲೇ ಅಡುಗೆ ಮಾಡಿ ಮಕ್ಕಳಿಗೆ ಪೂರೈಸುವುದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಮಕ್ಕಳು ಜೀವನಕ್ಕೇನಾದರೂ ಅಪಾಯವಾದರೆ ಸರ್ಕಾರವೇ, ಅಧಿಕಾರಿಗಳೇ ನೇರ ಹೊರೆ ಆಗಬೇಕಾಗುತ್ತದೆ ಎಂದು ಪಾಲಕ ಮಲ್ಲಪ್ಪ ಬೇವಿನಮರದ ಎಚ್ಚರಿಸಿದ್ದಾರೆ. ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ. ಕಳೆದ 7-8 ವರ್ಷಗಳಿಂದ ಶಿಶು ಅಭಿವೃದ್ಧಿ ಇಲಾಖೆ, ಗ್ರಾಮ ಪಂಚಾಯತ್ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಶಿವಪೇಟ ಅಂಗನವಾಡಿ ಕೇಂದ್ರ ನಂಬರ್ 1ಗೆ ಕಟ್ಟಡ ಭಾಗ್ಯ ದೊರೆತಿಲ್ಲ ಎಂದು ಸ್ಥಳೀಯರ ಆಕ್ರೋಶವಾಗಿದೆ. ಮಕ್ಕಳು, ಪಾಲಕರು ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರು ಸಹ ತಮ್ಮ ಇಲಾಖೆಗೆ ಹಾಗೂ ಶಿವಪೇಟೆ ಗ್ರಾಮಕ್ಕೆ ಸಂಬಂಧಪಟ್ಟ ಔರಾದಿಯ ಗ್ರಾಮ ಪಂಚಾಯತಿಗೂ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಕಡೆ ಗಮನ ಹರಿಸಿಲ್ಲ ಎಂದು ಹಿಡಿಶಾಪ ಹಾಕುತ್ತಿದ್ದಾರೆ. ಅಂಗನವಾಡಿಯಲ್ಲೇ LKG, UKG ಹಾಗೂ ಅಂಗನವಾಡಿ ಕೇಂದ್ರದಲ್ಲೇ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಲು ಸರ್ಕಾರ ತೀರ್ಮಾನಿಸಲಾಗಿದೆ. ಗುಣಮಟ್ಟದ ಶಿಕ್ಷಣ ಹಾಗೂ ಪೌಷ್ಟಿಕ ಆಹಾರ ನೀಡುವುದೇ ಸರ್ಕಾರದ ಉದ್ದೇಶ. ಈ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಸಹಮತ ವ್ಯಕ್ತಪಡಿಸಿದೆ. ಆದರೆ ಆಯಾ ಅಂಗನವಾಡಿಗಳ ಕಟ್ಟಡ ಸ್ಥಿತಿಗತಿಗಳನ್ನು ಆಲಿಸಿ ಕಟ್ಟಡಗಳಲ್ಲಿದ್ದ ಅಂಗನವಾಡಿಗಳಿಗೆ ಸುಸಜ್ಜಿತ ಕಟ್ಟಡ ಇವೆಯೋ ಇಲ್ಲವೋ ಎಂಬುದನ್ನು ಸಹ ಗಮನಿಸಬೇಕಾಗಿದೆ. ಅಂದಾಗ ಮಾತ್ರ ಸರ್ಕಾರದ ಇಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಸಫಲವಾಗುವಲ್ಲಿ ಸಂಶಯವಿಲ್ಲ. ಅಂಗನವಾಡಿಗಳ ಮಾಹಿತಿ: ಸುರೇಬಾನ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಂಜೂರಾದ ಮತ್ತು ಚಾಲ್ತಿಯಲ್ಲಿರುವ 30 ಅಂಗನವಾಡಿ ಕೇಂದ್ರಗಳ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದು, ಈ ಪೈಕಿ 24 ಅಂಗನವಾಡಿಗಳಿಗೆ ಮಾತ್ರ ಸ್ವಂತ ಕಟ್ಟಡ, ಇನ್ನು 2 ಅಂಗನವಾಡಿಗಳು ಬಾಡಿಗೆ ಹಾಗೂ 6 ಅಂಗನವಾಡಿಗಳು ಗ್ರಾಮ ಪಂಚಾಯತ್ ದಲ್ಲಿ ಇದ್ದು 2 ಹೊಸ ಅಂಗನವಾಡಿ ಕೇಂದ್ರಗಳು ಚಾಲ್ತಿಯಲ್ಲಿ ಇವೆ. ಈಗಾಗಲೇ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಗಮನಕ್ಕೂ ತಂದಿದ್ದೇವೆ. ಮುಂಬರುವ ದಿನಗಳಲ್ಲಿ ನೂತನ ಕಟ್ಟಡ ಹಾಗೂ ದುರಸ್ತಿ ಮಾಡಿಸುವ ಸಹ ವ್ಯಕ್ತಪಡಿಸಿದ್ದಾರೆ. ರಾಮದುರ್ಗ CDPO ಶಂಕರ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಶಿವಪೇಟ ಗ್ರಾಮದ ಕಡೆ ಗಮನ ಹರಿಸಿ ಅಂಗನವಾಡಿ ಕೇಂದ್ರ ನಂಬರ್ 1ಗೆ ನೂತನ ಕಟ್ಟಡ ಭಾಗ್ಯ ಕಲ್ಪಿಸಿದ್ದಾದಲ್ಲಿ ಕರ್ನಾಟಕದಲ್ಲಿ ಇಂತಹ ಅಂಗನವಾಡಿಗಳು ಕಟ್ಟಡಗಳು ಗಮನಿಸಿ ಸುಸಜ್ಜಿತ ಅಂಗನವಾಡಿಗಳನ್ನ ಮಾರ್ಪಾಡು ಮಾಡಬೇಕೆಂದು ಪ್ರಣಯ ನ್ಯೂಸ್ ಟಿವಿಯಲ್ಲಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತಿದೆ. ವರದಿ: ವಸಂತ ರೆಡ್ಡಿ ಹೆಬ್ಸೂರ್, ಪ್ರಣಯ ನ್ಯೂಸ್, ರಾಮದುರ್ಗ.